ಹಲೋ ಗೈಸ್, ನಾಳೆ ನಮ್ಮ ಆರ್ ಸಿ ಬಿ ತಂಡ ಮುಂಬೈ ವಿರುದ್ಧ ರೋಚಕ ಪಂದ್ಯಾಡ್ತಿದೆ. ಇನ್ನು ಮುಂಬೈ ವಿರುದ್ಧ ಘೋಷಣೆ ಆಯಿತು ಆರ್ ಸಿ ಬಿಯ ಹೊಸ ಪ್ಲೇಯಿಂಗ್ 11 ತಂಡದಲ್ಲಿ ಆಯಿತು 3 ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆಲುವು ಮುಖ್ಯ. ಈಗಾಗಲೇ 5 ಪಂದ್ಯದಲ್ಲಿ ನಾವು ಕೇವಲ 1 ಗೆದ್ದು 4 ಸೋತಿ. ಇನ್ನು ಕಳೆದ ಪಂದ್ಯದಲ್ಲಿ ಕೂಡ ನಾವು ಆರ್ ವಿರುದ್ಧ ಸೋಲು ಅನುಭವಿಸಿದ್ವಿ. ಬಟ್ ಈ ಬಳಿಕ ಆರ್ ಸಿ ಬಿಗೆ ಈಗ ಮುಂಬೈ ಇಂಡಿಯನ್ಸ್ ಎದುರಾಳಿ ಅಂತ ಹೇಳ್ಬೋದು. ಈ ಒಂದು ಪಂದ್ಯ ಗೆಲ್ಲಬೇಕಾದ್ರೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಚೇಂಜಸ್ ಪಕ್ಕ ಆಗಲೇಬೇಕು. ಇಲ್ಲಾಂದರೆ ಸೋಲು ಕಟ್ಟಿಟ್ಟ ಬುತ್ತಿ. ಹಾಗಾದರೆ ಯಾವೆಲ್ಲ ಬದಲಾವಣೆ ಆಗಬೇಕಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಆರ್ ಸಿ ಬಿ ನಾಳೆ ಮುಂಬೈ ವಿರುದ್ಧ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡ. ನಾಳೆ ಮುಂಬೈ ವಿರುದ್ಧ ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ 11 ಯಾವ ಥರ ಇರುತ್ತೆ ಅಂತ ನೋಡ್ಬೋದು. ಇನ್ನು ಮೊದಲಿಗೆ ಬ್ಯಾಟಿಂಗ್ ಲೈನಪ್ ನೋಡೋದಾದರೆ ಆರ್ ಸಿ ಬಿ ತಂಡದಲ್ಲಿ ವಿರಾಟ್ ಕೊಹ್ಲಿ, ಇನ್ನು ವಿಲ್ ಜಾಕ್ಸ್, ಪಾಪ್ ಡು ಪ್ಲೆಸಿಸ್, ಗ್ಲೇನ್ ಮ್ಯಾಕ್ಸ್ವೆಲ್ ಇದು ಬ್ಯಾಟಿಂಗ್ ಲೈನಪ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಕ್ಯಾಮರನ್ ಗ್ರೀನ್ ಅವರ ಜಾಗಕ್ಕೆ ವಿಲ್ ಜಾಕ್ಸ್ ಅವರು ಬರಬೇಕಂತ ನಾವು ಹೇಳ್ತಾ ಇದ್ವಿ. ಬಟ್ ನಾಳೆಯ ಪಂದ್ಯಕ್ಕೆ ವಿಲ್ ಜಾಕ್ಸ್ ಅವರು ಎಂಟ್ರಿ ಕೊಡುವ ಎಲ್ಲ ಸಾಧ್ಯತೆ ಕೂಡ ಇದೆ. ಬಟ್ ಆಡ್ತಾರಲ್ವ ಅಂತ ನೋಡಬೇಕು. ಇನ್ನು ಮಿಡಲ್ ಆರ್ಡರ್ನಲ್ಲಿ ದಿನೇಶ್ ಕಾರ್ತಿಕ್, ಮಹಿಪಾಲ್ ಉಮ್ರೂರ್, ಇನ್ನು ಮನೋಜ್ ಬಾಂಡಜೆ ಅವರು ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಹೀಗಾಗಿ ಅನುಜ್ ರಾವತ್ ಅವರ ಜಾಗಕ್ಕೆ ಮನೋಜ್ ಬಾಂಡಜೆ ಅವರು ಬರಬೇಕು. ಇನ್ನು ನಮ್ಮ ಬಾಲಿಂಗ್ ಲೈನಪ್ ನೋಡ್ಬೋದು. ಇನ್ನು ಅಲ್ಜಾರ್ ಜೋಸೆಫ್ ಅವರ ಜಾಗಕ್ಕೆ ನೇರವಾಗಿ ಅಂದರೆ ಡೈರೆಕ್ಟಾಗಿ ಲೊಕ್ಕಿ ಫರ್ಗೂಸನ್ ಅವರ ಎಂಟ್ರಿ ಆಗಬೇಕು. ಇನ್ನು ಮೊಹಮ್ಮದ್ ಸಿರಾಜ್, ಆಕಾಶ್ ದೀಪ್ ಮತ್ತು ವೈಶಾಖ್ ವಿಜಯ್ ಕುಮಾರ್ ಇದು ನಮ್ಮ ಆರ್ ಸಿ ಬಿ ಬಾಲಿಂಗ್ ಲೈನಪ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ರಜತ್ ಪಾಟಿದಾರ್ ಅವರ ಜಾಗಕ್ಕೆ ಮಹಿಪಾಲ್ ಲೋಮ್ರರ್ ಬಂದಿದ್ದಾರೆ. ಬಟ್ ಅದೇ ರೀತಿ ಕ್ಯಾಮರನ್ ಗ್ರೀನ್ ಅವರ ಜಾಗಕ್ಕೆ ವಿಲ್ ಜಾಕ್ಸ್ ಬಂದರೆ ಸೌರವ್ ಚೌಹಾಣ್ ಅವರ ಜಾಗಕ್ಕೆ ನೇರವಾಗಿ ನಮ್ಮ ಹೊಸ ಆಟಗಾರ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಅದೇ ರೀತಿ ಕ್ರಿಸ್ ಟೋಪ್ಲಿ ಅವರ ಜಾಗಕ್ಕೆ ಇಲ್ಲಿ ನೋಡ್ಬೋದು ಯಾರು ಬಂದಿದ್ದಾರೆ ಅಂತ ಕೇಳಿದ್ರೆ ಲೊಕ್ಕಿ ಫರ್ಗೂಸನ್ ಬಂದರೆ ಮಯಾಂಕ್ ಡಾಗರ್ ಅವರ ಜಾಗಕ್ಕೆ ವೈಶಾಖ್ ವಿಜಯ್ ಕುಮಾರ್ ಎಂಟ್ರಿ ಕೊಟ್ಟರೆ ಯಶ್ ದಯಾಳ್ ಅವರ ಜಾಗಕ್ಕೆ ಆಕಾಶ್ ದೀಪ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ನಾಳೆ ಯಾವೆಲ್ಲ ಪ್ಲೇಯಿಂಗ್ ನಲ್ಲಿ ಬದಲಾವಣೆ ಆಗುತ್ತೆ ಅಂತ ಕಾತೊಳ್ಬೇಕು. ಬಟ್ ಇವರೇ ಆಡ್ತಾರ, ಬಟ್ ಅದೇ ಪ್ಲೇಯಿಂಗ್ ಎಳಿಸುತ್ತಾ ಅಂತ ನೋಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.